ನಮಸ್ಕಾರ ವೀಕ್ಷಕರೇ, ಆಧಾರ್ ಕಾರ್ಡ್ ಇಂತದ್ದವರು ಪ್ರತಿಯೊಬ್ಬರು ಕೂಡ ಈ ಒಂದು ಕೆಲಸವನ್ನ ಮಾಡ್ಬೇಕಂತ ಹೇಳ್ಬಿಟ್ಟು ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ಅನೌನ್ಸ್ ಮಾಡಿದೆ. ಮುಖ್ಯವಾಗಿ ಕೇಂದ್ರ ಸರ್ಕಾರ ನಿಮ್ಮ ಸುರಕ್ಷತೆಯನ್ನ ಗಮನದಲ್ಲಿ ಇಟ್ಕೊಂಡು ಈ ಒಂದು ರೂಲ್ಸ್ ಅನ್ನ ತಂದಿರುವಂತದ್ದು. ನೀವು ಗಾಬರಿ ಆಗ್ಬೇಕಾಗಿರುವಂತಹ ಅವಶ್ಯಕತೆ ಏನಿಲ್ಲ. ನಿಮ್ಮ ಜವಾಬ್ದಾರಿಗಳನ್ನ ನೀವೇ ವಹಿಸ್ಕೊಳ್ಳಿ. ಅವ್ರ ಇವರಿಂದ ಮೋಸ ಹೋಗ್ಬೇಡಿ ಅಂತ ಹೇಳ್ಬಿಟ್ಟು ಎಚ್ಚರಿಕೆಯನ್ನ ಕೊಡ್ತಕ್ಕಂಥದ್ದು. ಒಟ್ಟಾರೆಯಾಗಿ ಈ ರೀತಿಯಾಗಿ ನಿಮಗೆ ಈ ಒಂದು ಅಪ್ಡೇಟ್ ಅನ್ನ ಕೊಡ್ತಾ ಇದೆ. ಹಾಗಾದ್ರೆ ಏನು ಅಪ್ಡೇಟ್, ಅದು ನಾವು ಹೇಗಾಗಿ ಪ್ರೊಟೆಕ್ಟ್ ನಲ್ಲಿ ಇರಬೇಕು. ಈಗಾಗಲೇ ನೀವು ಒಬ್ಬರು ನೋಡಿರ್ತೀರಿ, ಒಬ್ಬೊಬ್ರು ಇಲ್ಲ. ಬಹಳಷ್ಟು ಕಡೆ ಹಣಗಳಲ್ಲಾಗಿರ್ಲಿ, ಆಸ್ತಿ ವಿಚಾರಗಳಲ್ಲಾಗ್ಲಿ, ಯಾವುದೇ ಒಂದು ಡಾಕ್ಯುಮೆಂಟ್ಸ್ ಗಳ ವಿಚಾರದಲ್ಲಾಗಿರ್ಲಿ, ಬಹಳಷ್ಟು ಜನ ಮೋಸ ಹೋಗ್ತಾ ಇರುವಂತದ್ದು. ಅದಲ್ದೇನೆ ಈಗ ವಕ್ತ್ ಅಂತೂ ಗೊತ್ತೇ ಇದೆ ನಿಮಗೆ. ಪ್ರತಿಯೊಬ್ಬರದ ಒಂದು ಆಸ್ತಿ ವಕ್ತ್ ಅಂತ ಹೇಳ್ಬಿಟ್ಟು ಬಂದ್ರೆ ವಕ್ತದೆ ಅಂತ ಹೇಳ್ಬಿಟ್ಟು ಕಸಿದುಕೊಳ್ತಾ ಇರುವಂತದ್ದು. ಹೀಗಾಗಿ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋವನ್ನ ಕೊನೆವರೆಗೂ ವಾಚ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಈಗ ಡೈರೆಕ್ಟ್ ಆಗಿ ನಾನು ಟಾಪಿಕ್ ಗೆ ಬಂದ್ಬಿಡ್ತೀನಿ. ವೀಕ್ಷಕರೇ, ಕೇಂದ್ರ ಸರ್ಕಾರ ಇಲ್ಲಿ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದೆ. ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇರುವಂತದ್ದು ಕಡ್ಡಾಯನೇ. ಪ್ರತಿಯೊಬ್ಬರ ಹತ್ರನೂ ಕೂಡ ಆಧಾರ್ ಕಾರ್ಡ್ ಇದ್ದೇ ಇರತ್ತೆ. ಮುಖ್ಯವಾಗಿ ನಿಮ್ ಆಧಾರ್ ಕಾರ್ಡ್ ನಮ್ಮ ಭಾರತೀಯರು ಅಂತ ಹೇಳಿಕೆ, ಮುಖ್ಯವಾಗಿ ಈ ಒಂದು ಆಧಾರ್ ಕಾರ್ಡ್ ಅತಿ ಅವಶ್ಯಕನೂ ಕೂಡ ಇರುವಂತದ್ದು. ಈ ಒಂದು ಆಧಾರ್ ಕಾರ್ಡ್ ಇದ್ದಿದ್ದೆ ಆದ್ರೆ ನಿಮ್ಮೊಂದು ಕೆಲಸವನ್ನ ಮಾಡ್ಲೇಬೇಕಾಗತ್ತೆ. ಮುಖ್ಯವಾಗಿ ಈ ಒಂದು ಆಧಾರ್ ಕಾರ್ಡ್ ಗಳಿಗೆ ಈ ಒಂದು ಕೆಲಸ ಮಾಡ್ಲಿಕ್ಕೆ ಯಾಕೆ ಹೇಳಿದಾರೆ ಅಂದ್ರೆ ನಿಮ್ಮ ಸುರಕ್ಷತೆಯನ್ನ ಕಾಪಾಡ್ಕೊಳ್ಲಿಕ್ಕೆ. ನಿಮ್ಮ ಆಧಾರ್ ಕಾರ್ಡ್ ಗಳನ್ನ ಇನ್ಯಾರೋ ಉಪಯೋಗಕ್ಕಾಗಿ ನೀವು ಕೊಟ್ಟಿರ್ತೀರಿ ಒಂದು ವೇಳೆ. ಆ ಒಂದು ಕೊಟ್ಟಿರುವಂತಹ ಸಂದರ್ಭದಲ್ಲಿ ಅಲ್ಲಿ ಏನಾದ್ರೂ ಒಂದು ಅಪರಾಧ ಮಾಡಿದ್ದೆ ಆದ್ರೆ, ಕಾನೂನು ಬಾಹಿರ ಚಟುವಟಿಕೆಗಳನ್ನ ಮಾಡಿದ್ದೆ ಆದ್ರೆ, ಸರ್ಕಾರಕ್ಕೆ ಮೋಸ ಮಾಡಿದ್ದೆ ಆದ್ರೆ, ಆವಾಗ ಆಧಾರ್ ಕಾರ್ಡ್ ಯಾರ್ದಿರತ್ತೆ ಅವರ ಮೇಲೆ ಹೊಣೆ ಬರುತ್ತೆ. ಅವ್ರ ಆಧಾರ್ ಕಾರ್ಡ್ ಯಾರ್ದಿರತ್ತೆ ನೋಡಿ, ಅವರೇ ಅದಕ್ಕೆ ಜವಾಬ್ದಾರರಾಗಿರ್ತಾರೆ. ಹೀಗಾದ ಕಾರಣಕ್ಕಾಗಿ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇದ್ರೆ ನೀವು ಅವ್ರಿಗೆ ಏನಾದ್ರೂ ಕೆಲಸ ಮಾಡ್ಲಿಕ್ಕೆ ಕೊಟ್ಟಿದ್ದೆ ಆದ್ರೆ ಅವರು ಅದನ್ನ ಮಿಸ್ಯೂಸ್ ಮಾಡ್ಕೊಂಡಲ್ಲಿ ನೀವೇ ಅದಕ್ಕೆ ಹೊಣೆ ಹಾಕ್ತೀರಿ. ಅವಾಗ ಸರ್ಕಾರ ಏನ್ ಮಾಡತ್ತೆ, ಆ ಒಂದು ಆಧಾರ್ ಕಾರ್ಡ್ ಇದ್ದ ಮಾಲೀಕರನ್ನ ಏನೇನ್ ಕಚೇರಿಗೆ ತಂದು ವಿಚಾರಣೆ ನಡೆಸಲಾಗುತ್ತೆ. ಹೀಗಾಗಿ ನೀವು ಮೋಸಕ್ಕೆ ಒಳಗಾಗ್ತೀರಿ. ಅದಕ್ಕೆ ಏನೇ ನಿಮ್ಮ ಡಾಕ್ಯುಮೆಂಟ್ಸ್ ಕೊಡುವಾಗ ಈ ಎಚ್ಚರಿಕೆಯಿಂದ ಕೊಡಿ ಅಂತ ಹೇಳ್ಬಿಟ್ಟು ಸರ್ಕಾರ ಅಪ್ಡೇಟ್ ಅನ್ನ ಕೊಟ್ಟಿದೆ. ಇನ್ನು ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ, ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡಿಸ್ಕೊಳ್ಬೇಕು ಅಂತಾನು ಕೂಡ ಹೇಳಿದ್ದಾರೆ. ಆಧಾರ್ ಕಾರ್ಡ್ ಗಳನ್ನ ಅಪ್ಡೇಟ್ ಮಾಡಿಸ್ಕೊಂಡಿರುವಂತಹ ಕಾರಣಕ್ಕಾಗಿ ನಿಮಗೆ ಪ್ರತಿಯೊಂದು ಯಾವುದೇ ರೀತಿ ಸ್ಕೀಮ್ಸ್ ಗಳು ಸಿಗೋದಾಗಿರ್ಲಿ, ಇನ್ನಿತರ ನಿಮಗೆ ಯಾವುದೇ ಒಂದು ಯೋಜನೆಗಳನ್ನ ಪಡ್ಕೊಳ್ತಾ ಇದ್ರೆ ಅಂದ್ರೆ ಆಧಾರ್ ಕಾರ್ಡ್ ಅಂತೂ ಅತಿ ಅವಶ್ಯಕ. ನೀವು ಯಾವ್ದು ಯೋಜನೆ ಪಡ್ಕೊಳ್ಬೇಕಂದ್ರೂ ನಿಮ್ಮ ಆಧಾರ್ ಕಾರ್ಡ್ 100% ಬೇಕೇ ಬೇಕು. ಅದನ್ನ ಹೊರತುಪಡಿಸಿ ಬೇರೆ ಬೇರೆ ಒಂದು ಡಾಕ್ಯುಮೆಂಟ್ಸ್ ಗಳನ್ನ ಇಸ್ಕೋತಾರೆ. ಆದ್ರೆ ಮುಖ್ಯವಾಗಿ ಎಲ್ಲಾ ಯೋಜನೆಗಳಿಗೂ ಕಡ್ಡಾಯವಾಗಿ ಬೇಕಾಗಿರುವಂತದ್ದು ಆಧಾರ್ ಕಾರ್ಡ್. ಅದನ್ನ ಮುಖ್ಯವಾಗಿ ಅಪ್ಡೇಟ್ ಮಾಡಿಸ್ಕೊಳ್ಳಿ. ಇಲ್ಲಪ್ಪಾ ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಬಂದ್ ಆಗತ್ತೆ. ಅದಾದ್ಮೇಲೆ ನೀವು ಯಾವ ಒಂದು ಯೋಜನೆಗಳು ಕೂಡ ನೀವು ಅರ್ಹತೆ ಇರೋದಿಲ್ಲ. ಒಟ್ಟಾರೆಯಾಗಿ ನೀವು ನಮ್ಮ ದೇಶದಲ್ಲಿ ಇದ್ದೀರಾ ಅಂತ ಹೇಳ್ಬಿಟ್ಟು ಆಗ್ಲಿಕ್ಕೇನೆ ಇಲ್ಲ. ಅದಕ್ಕೋಸ್ಕರ ನಿಮ್ಮ ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟಿದ್ದಾರೆ. ಇನ್ನೊಂದು ಆಧಾರ್ ಕಾರ್ಡ್ ಲಿಂಕ್ ಟು ಪ್ಯಾನ್ ಕಾರ್ಡ್ ಅಂತಾನು ಕೂಡ ಹೇಳಿದ್ರು. ಅದಕ್ಕೋಸ್ಕರ ಗಡುವು ಕೂಡ ಕೊಟ್ಟಿದ್ರು. ಅಲ್ಲಿ ಮಾಡಿಸ್ಕೊಂಡಿಲ್ಲ ಕಾರಣಕ್ಕಾಗಿ ಸುಮಾರು ಬಹಳಷ್ಟು ಜನರು ಉಳಿದ ಕಾರಣಕ್ಕಾಗಿ ಮತ್ತೆ ಅದಕ್ಕೆ ಫೈನ್ ಇಡಲಾಗಿತ್ತು. ಈಗ ಮುಖ್ಯವಾಗಿ ಬಹಳಷ್ಟು ಜನ ಪ್ಯಾನ್ ಕಾರ್ಡ್ ಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಿದ್ದಿಲ್ಲಂತೆ. ಯಾಕಂದ್ರೆ ಅವರು ಮೊದಲೇ ಮಾಡಿಸ್ಕೊಂಡಿದ್ರು ಪ್ಯಾನ್ ಕಾರ್ಡ್ ಅನ್ನ. ಅದಕ್ಕೋಸ್ಕರ ಲಿಂಕ್ ಮಾಡಿಸ್ಕೊಂಡಿರಲ್ಲ. ಈಗ ಯಂಗ್ ವ್ಯಕ್ತಿಗಳೇನಿದಾರಲ್ವಾ, ಅವರು ಆಧಾರ್ ಕಾರ್ಡ್ ಆಗಿರ್ಲಿ ಪ್ಯಾನ್ ಕಾರ್ಡ್ ಆಗಿರ್ಲಿ, ಪ್ಯಾನ್ ಕಾರ್ಡ್ ಮಾಡಿಸುವಾಗ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಂಡೆ ಪ್ಯಾನ್ ಕಾರ್ಡ್ ಅನ್ನ ಮಾಡಿಸ್ಕೊಂಡಿರ್ತಾರೆ. ಹೀಗಾಗಿ ನೀವು ಆಧಾರ್ ಕಾರ್ಡ್ ಮತ್ತೆ ಪ್ಯಾನ್ ಕಾರ್ಡ್ ಲಿಂಕ್ ಆಗಿರತ್ತೆ. ಇನ್ನು ಹಿರಿಯರದಾಗಿರೋದಿಲ್ಲ. ಮುಖ್ಯವಾಗಿ ಹಿರಿಯರು ಪ್ರತಿಯೊಬ್ಬರು ಕೂಡ ಗಮನದಲ್ಲಿ ಇಟ್ಕೊಳ್ಳಿ. ನೀವು ಇನ್ನೂ ಕೂಡ ಮಾಡಿಸ್ಕೊಂಡಿಲ್ಲ ಅಂದ್ರೆ ಈಗಾಗ್ಲೂ ಕೂಡ ಕಡಿಮೆ ಹಣ ಇದೆ. ಅಷ್ಟು ತುಂಬಿ ನೀವು ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಳಿ. ಮತ್ತೆ ಮುಂದೆ ಹೋಗ್ತಾ ಹೆಚ್ಚಾಗ್ಬಹುದು, ಅಥವಾ ಅದನ್ನ ಸ್ಟಾಪ್ ಮಾಡಿದ್ರೆ ಮತ್ತೆ ನಿಮಗೆ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಪ್ರತಿಯೊಬ್ಬರು ಕೂಡ ಆಧಾರ್ ಕಾರ್ಡ್ ಮತ್ತೆ ಪ್ಯಾನ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸ್ಕೊಳ್ಳಿ ತಪ್ಪದೆ ಅಂತ ಹೇಳ್ಬಿಟ್ಟು ಅಪ್ಡೇಟ್ಸ್ ಗಳನ್ನ ಕೊಟ್ಟಿರುವಂತದ್ದು. ಒಟ್ಟಾರೆಯಾಗಿ ನಿಮ್ಮ ಒಂದು ಸುರಕ್ಷತೆಗೋಸ್ಕರ ನೀವೇ ನಿಮಗೆ ಜವಾಬ್ದಾರಿ ಆಗಿರಿ. ಪ್ರೊಟೆಕ್ಟ್ ನಲ್ಲಿ ಇಟ್ಕೊಳ್ಳಿ. ಆಸ್ತಿ ಪಾಸ್ತಿಯ ವಿಚಾರಗಳನ್ನ ಇನ್ಯಾರೋ ಲಪಟಾಯಿಸ್ಕೊಂಡು ಹೋಗ್ಬಿಟ್ಟು ನಿಮ್ಮ ಡಾಕ್ಯುಮೆಂಟ್ಸ್ ಗಳನ್ನ ತೆಗೆದುಕೊಂಡು ಹೋದಾಗ ನಿಮ್ಮ ಆಧಾರ್ ಕಾರ್ಡ್ ಗೆ ಬೇರೆ ಬೇರೆ ಡಾಕ್ಯುಮೆಂಟ್ಸ್ ಗಳು ಲಿಂಕ್ ಇರೋದಿಲ್ಲ. ಅವಾಗ ಆ ಒಂದು ಲಿಂಕ್ ಇರೋದ ಡಾಕ್ಯುಮೆಂಟ್ಸ್ ಗಳನ್ನ ತೆಗೆದುಕೊಂಡು ಏನ್ ಮಾಡ್ತೀರಿ, ಆ ಒಂದು ಡಾಕ್ಯುಮೆಂಟ್ಸ್ ಗಳನ್ನ ಮತ್ತೆ ಅವನ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸ್ಕೊಂಡ್ ಬಿಟ್ಟಂದ್ರೆ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಗಳು ಏನಾಗ್ತವೆ, ಅವ್ರ ಹೆಸರಲ್ಲಿ ಆಗ್ಬಿಡ್ತವೆ. ಹೀಗಾಗಿ ನಿಮ್ಮ ಆಸ್ತಿ ಪಾಸ್ತಿಗಳನ್ನ ನೀವೇ ಖುದ್ದಾಗಿ ಕಳ್ಕೊಂಡು ಕೋರ್ಟು ಕಚೇರಿ ಅಂತ ಅಲ್ದಾಡ್ಬಿಟ್ಟು ಪೊಲೀಸ್ ಸ್ಟೇಷನ್ ಗಳಾಗಿರ್ಲಿ ನಿಮ್ಮ ಆಸ್ತಿಗಳಿಗೆ ನೀವೇ ಹಣವನ್ನ ಹಾಕ್ತಾ ಗೆ ಕೊನೆಯದಾಗಿ ನಿಮ್ಮ ಆಸ್ತಿ ಪಾಸ್ತಿನೂ ಕೂಡ ಉಳಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಡಾಕ್ಯುಮೆಂಟ್ಸ್ ಕ್ಲಿಯರ್ಲಿ ಅವ್ರ ಹತ್ರ ಆಗಿರತ್ತೆ. ಅವರ ಹಾಗೇನೆ ಅವರ ಲಿಂಕ್ ಗೆನೆ ಆಗಿರತ್ತೆ. ಹೀಗಾಗಿ ಸರ್ಕಾರ ಏನ್ ಮಾಡತ್ತೆ, ಪ್ರೂಫ್ ಕೇಳತ್ತೆ. ಅವಾಗ ನಿಮ್ಮ ಹತ್ರ ಪ್ರೂಫೇ ಇರೋದಿಲ್ಲ. ಅವಾಗ ಏನ್ ಮಾಡ್ತೀರಾ, ನಿಮ್ಗೆ ಇರೋದು ನಿಮ್ದೇ ಅಂತ ಹೇಳ್ಬಿಟ್ಟು ನಿಮಗ್ ಗೊತ್ತಿರತ್ತೆ. ಆದ್ರೆ ಸರ್ಕಾರಕ್ಕೆ ಗೊತ್ತಾಗ್ಬೇಕಲ್ವಾ, ಸರ್ಕಾರಕ್ಕೆ ಕನ್ಫರ್ಮ್ ಆಗ್ಬೇಕಲ್ವಾ ಕಾನೂನಿಗೆ.
ಸೊ ಅದಕ್ಕೋಸ್ಕರ ನಿಮ್ಮ ಡಾಕ್ಯುಮೆಂಟ್ಸ್ ಗಳನ್ನ ಕ್ಲಿಯರ್ ಇಟ್ಕೊಳ್ಳಿ ಅಂತ ಹೇಳ್ಬಿಟ್ಟು ಮುನ್ನೆಚ್ಚರಿಕೆಯನ್ನ ಕೊಡ್ತಕ್ಕಂಥದ್ದು. ಸೊ ಆದಷ್ಟು ನಿಮ್ಮ ಡಾಕ್ಯುಮೆಂಟ್ಸ್ ಗಳನ್ನ ಇನ್ಯಾರೋ ಹತ್ರನು ಶೇರ್ ಮಾಡ್ಕೊಳ್ಳಿಕ್ ಹೋಗ್ಬೇಡಿ. ಸೊ ಆಲ್ಮೋಸ್ಟ್ ಈಗಿನ ಕಾಲ ಹೇಗಿದೆ ಗೊತ್ತಿರುವಂತದ್ದು ನಿಮ್ಗೆಲ್ಲರಿಗೂ ಕೂಡ. ಸೊ ಅದಕ್ಕೋಸ್ಕರ ಆದಷ್ಟು ನಿಮ್ಮ ಪ್ರೊಟೆಕ್ಟ್ ನಲ್ಲಿ ನೀವು ಇದ್ಕೊಳ್ಳಿ, ಮತ್ತಾರ ಮೇಲೆ ಭರವಸೆ ಇಟ್ಕೊಳ್ಳಿಕ್ ಹೋಗ್ಬೇಡಿ. ಸೊ ಇಷ್ಟು ಅಪ್ಡೇಟ್ ನಾನು ತಿಳಿಸ್ಕೊಡ್ಬೇಕಾಗಿತ್ತು. ಇನ್ಯಾರೋ ಬೈಬೋದು, ಏನಪ್ಪಾ ವಿಡಿಯೋ ಒಳ್ಳೆ ಹೇಳ್ತಾನೆ, ಲಾಂಗ್ ಆಗಿದೆ ಇಷ್ಟೊಂದು, ಅಷ್ಟೇ ಒಂದ್ 2 ನಿಮಿಷದಲ್ಲಿ ಶಾರ್ಟ್ ಆಗಿ ಹೇಳ್ಬೋದಾಗಿತ್ತು ಅಂತ ಹೇಳ್ಬಿಟ್ಟು. ಸೊ ನಾನು ಒಂದ್ ಸ್ವಲ್ಪ ಕ್ಲಿಯರ್ ಆಗಿ ವಿಶ್ಲೇಷಣೆ ಮಾಡಿ ಹೇಳಿಕ್ ಟ್ರೈ ಮಾಡ್ತೀನಿ. ಸೊ ಒಂದ್ ಸ್ವಲ್ಪ ಲಾಂಗ್ ಆಗ್ಬೋದು, ನಿಮ್ಮ ಟೈಮ್ ಹತ್ರ ವೇಸ್ಟ್ ಆಗಿಲ್ಲ ಇಲ್ಲಿ, ಯಾಕಂದ್ರೆ ಬಹಳ ಇಂಪಾರ್ಟೆಂಟ್ ಮಾಹಿತಿ ಇತ್ತು, ತಿಳಿಸ್ಕೊಡ್ಲೇಬೇಕಾಗಿದ್ದು, ತಿಳಿಸ್ಕೊಟ್ಟಿದೀನಿ. ಅರ್ಥ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಸಿಗೋಣ. ಅಲ್ಲಿ ತನಕ ಬೈ ಬಿಡಿ ಫ್ರೆಂಡ್ಸ್.